ಗುರುಗಳೇ, ಈಗ ಲಾಸ್ಟ್ ಕಾಲರ್ದೇ ನಾನು ಪ್ರಶ್ನೆ ತಗೊಳ್ತೀನಿ. ಈಗ ಅವ್ರದ್ದೇನೋ ಒಂದು ಇಚ್ಛೆ ಇದೆ, ಆಸೆ ಇದೆ, ಆಕಾಂಕ್ಷೆ ಇದೆ, ನಾನೇನೋ ಹೊಸದಾಗೇನೋ ಒಂದು ಯೋಜನೆ ಹಾಕ್ಕೊಂಡಿದ್ದೀನಿ, ಅದನ್ನು ಸರಿಪಡಿಸ್ಕೊಳ್ಬೇಕು, ಅದನ್ನ ಮಾಡಬೇಕು. ಅದಕ್ಕೂ ಅವರ ಜೀವನ ಪದ್ಧತಿ ಅಥವಾ ಅವರ ಜೀವನ ಶೈಲಿಯ ಬದಲಾವಣೆಗೂ ಎಲ್ಲಿಂದ ಲಿಂಕ್ ಅಂತ ಅಂದರೆ ಒಂದು ವಿಷಯ, ಈಗ ನಮ್ಮ ದೇಹದಲ್ಲಿ ಹರಿತಾರ್ತಕ್ಕಂತಹ ರಕ್ತ ಇದು ಚಲಾವಣೆ ಆಗಬೇಕು ಅಂತೀಯ ಬೇಡಮ್ಮ? ಆಗಲೇಬೇಕು. ಈ ಚಲಾವಣೆ ಸರಿಯಾದ ರೀತಿಲಿ ಆಗಬೇಕಂದ್ರೆ ಏನು ಬೇಕಾಗತ್ತೆ? ನಿದ್ದೆ ಬೇಕಾಗತ್ತೆ ಅಮ್ಮ. ಇಡೀ ನಮ್ಮ ಭಾರತ ದೇಶದಲ್ಲಿ ಇದರಂಥ ದೊಡ್ಡ ಅನಾಹುತ ಇನ್ನೆಲ್ಲೂ ನಡೀತಾ ಇಲ್ಲ. ರಾತ್ರಿ ನಿದ್ದೆಗಿಡೋರಿಗೆ ರಕ್ತ ಕೆಡುತ್ತೆ. ನಮ್ಮ ಭಾರತ ದೇಶ ಆಲ್ರೆಡಿ 60% ಶುಗರ್ ಕ್ಯಾನ್ಸರ್ ಬಂದಿದೆ. ಇನ್ನು 3 ವರ್ಷ ಸಾಕು, ನೋಡ್ತಾ ಇರಿ ಯಾವ ಮಟ್ಟಕ್ಕೆ ಹೋಗುತ್ತೆ. ಕಾರಣ ನಿದ್ದೆಗೆಡುವುದರಿಂದ ಮನುಷ್ಯ ಹಾಳಾಗ್ತಾನೆ, ಆರೋಗ್ಯ ಹಾಳಾಗತ್ತೆ ಅಂತಕ್ಕಂಥ ವಿಚಾರ ಯಾವ ಕಾರಣಕ್ಕೂ ನಾವು ತಗೊಳಕ್ಕೆ ರೆಡಿ ಇಲ್ಲ. ಮಕ್ಕಳಿಗೂ ಅದನ್ನೇ ಮಾಡ್ತಾ ಇದ್ದೀವಿ. ದೊಣ್ಣೆ ಹಿಡ್ಕೊಂಡು ಇವ್ರಿಗೂ ನಿದ್ದೆ ಬರೆಸ್ಕೊಂಡು ಆಕಳಿಸ್ಕೊಂಡು ಮಗುನ ಓದಿಸೋದು. ಇವರು ನಿದ್ದೆಗೆಡ್ತಾರೆ, ಬಿ ಪಿ ಬೆರೆಸ್ಕೋತಾರೆ, ಆ ಮಗುಗೂ ಕೋಪ ಬರೆಸ್ತಾರೆ. ಮಗುನೂ ಚೆನ್ನಾಗಿಲ್ಲ, ತಾಯಿನೂ ಚೆನ್ನಾಗಿಲ್ಲ. ಈ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ನಡೀತಾ ಇದೆ. ಮಗುಗೆ ಹೆಸರು ಚೇಂಜ್ ಮಾಡೋದು ಸರಿ ಹೋಗುತ್ತೆ, ಮಗುಗೆ ನವಗ್ರಹ ಶಾಂತಿ ಮಾಡಿಸೋದು ಸರಿ ಹೋಗುತ್ತೆ, ಮಗುಗೆ ತಾಯ್ತಾ ಹಾಕ್ಸೋದು ಸರಿ ಹೋಗುತ್ತೆ, ಮಗುಗೆ ಡಾಲರ್ ಹಾಕ್ಸೋದು ಸರಿ ಹೋಗುತ್ತೆ. ಹೆಂಗ್ರಿ ಪ್ಯಾಚ್ ಹಾಕ್ತೀರಾ ಇದನ್ನ? ಕರೆಕ್ಟ್. ಅರೆ, ತಾತ್ಕಾಲಿಕವಾಗಿ ಬದುಕಬೇಕು ಅಂದರೆ ನಿಮ್ಮ ಇಷ್ಟಂಗೆ ಹೋಗಿ. ಶಾಶ್ವತವಾದ ಪರಿಹಾರ ಬೇಕು, ನೆಮ್ಮದಿ ಬೇಕು, ಆರೋಗ್ಯ ಬೇಕು ಅಂತ ಯಾರಿಗೆ ಬೇಡಮ್ಮ? ಇದು ಬೇಕಲ್ಲ? ನಿಜವಾಗ್ಲೂ. ಹಾಗಿದ್ದ ಮೇಲೆ ನೀವು ಪ್ಲ್ಯಾನ್ ಮಾಡಿ ಬದುಕಲಿಕ್ಕೆ ಹೋಗಬೇಡಿ. ನಿಮ್ಮ ಪ್ಲ್ಯಾನ್ ವರ್ಕ್ ಆಗಲ್ಲ. ನಾವು ಹೃದಯವಂತರಾಗಬೇಕೇ ಹೊರತು ಬುದ್ಧಿವಂತಿಕೆ ನಡೆಯಲ್ಲ. ಆಗ್ಬೇಕಲ್ಲ? ಹೃದಯ ಚೆನ್ನಾಗಿರ್ಬೇಕಲ್ಲ? ಇವತ್ತು ಮಗು ಕುಸಿತಾ ಇದೆ, 8 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ನಮ್ಮ ಮೆಡಿಕಲ್ ಅದಕ್ಕೆ ಜಾಗನೇ ಇಲ್ಲ ಇನ್ನುವರೆಗೂ. ನಾನು ಕೇಳ್ತೀನಿ, ಮೆಡಿಕಲ್ ಜಾಗ ಇಲ್ಲ, 8 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಏನಕ್ಕಾಗತ್ತೆ ಗೊತ್ತಿಲ್ಲ. ಬೇಕಾದಷ್ಟು ಮಾಹಿತಿ ಕೊಡ್ಬೋದು. ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಇಷ್ಟು ಬೇಗ ಆಗಲಿಕ್ಕೆ ಕಾರಣ ಏನು ಅಂತಕ್ಕಂಥ ಸತ್ಯವನ್ನ ಇದಕ್ಕೆ ಮೆಡಿಸಿನ್ ಯಾವ ಕಾಲ ಕಂಡು ಹಿಡಿತಾರೋ ಗೊತ್ತಿಲ್ಲ. ಬಟ್ ಕಾರಣ ಯಾವಾಗ ಹೇಳ್ತಾರೋ ಗೊತ್ತಿಲ್ಲ. ಇದು ಸತ್ಯ ಬೇಕಾದ್ರೆ ನಾವು ತೋರಿಸ್ತೀವಿ. ಎಲ್ಲಿ? ಅವರ ಮನೆಯಲ್ಲಿ ತೋರಿಸ್ತೀವಿ. ಅವರ ಹಾರ್ಟ್ ಅಟ್ಯಾಕ್ ಆಗೋದಿಕ್ಕೆ ಮನೆಯಲ್ಲಿ ಯಾವ ರೀತಿ ತಪ್ಪಾಗಿದೆ ಆ ಸತ್ಯ ತಿಳ್ಕೊಳ್ಳೋವರೆಗೂ ಎಷ್ಟು ಜನಕ್ಕೆ ಸಿಗುತ್ತೋ ತಿಳ್ಸೋಕೆ ಪ್ರಯತ್ನ ಮಾಡೋಣ. ತೊಗೊಂಡವ್ರು ತಗೊಳ್ಳಿ, ಬಿಟ್ಟರೆ ಬಿಡಲಿ. ಈಗ ವಿಚಾರ ಆಹಾರ ಪ್ರಕ್ರಿಯೆ ಅಂತಕ್ಕಂಥ ವಿಷಯಕ್ಕೆ ಆಲ್ಟ್ರೇಷನ್ ಏನು? ಹೀಗಿದ್ರೆ ಮಗು ತಪ್ಪಾಗಿ ಬೆಳೆಸ್ಬಿಟ್ಟಿದ್ದಾರೆ, ತಪ್ಪುವಾಗಿ ಮಗು ಪಡ್ಕೊಂಡಿದ್ದಾರೆ, ತಂದೆ ತಾಯಿನ ತಪ್ಪಾಗ್ಬಿಟ್ಟಿದ್ದಾರೆ. ಈಗ ಮಗುನ ಆಲ್ಟ್ರೇಷನ್ ಆಗಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಬೇಕು. ಹೌದೌದು. ಯಾಕಂದರೆ ಈಗ ನೀವು ಹೇಳಿದ ರೀತಿಯಲ್ಲಿ, ಎಷ್ಟೋ ತನಕ ನಾವು ಮಾತಾಡಿದ ರೀತಿಯಲ್ಲೇ ಜೀವನ ಪದ್ಧತಿ ಅನ್ನೋದಿದೆ. ಲೇಟಾಗಿ ಮಲಗ್ತಾರೆ, ಲೇಟಾಗಿ ಹೇಳ್ತಾರೆ, ವ್ಯಾನ್ ಬರ್ತಿರುತ್ತೆ, ಹಾರ್ನ್ ಆಗ್ತಿರ್ತಾರೆ, ಏಳು ಅಂತ ಮಗುಗೆ ಬಾಯಿಗೆ ತುರ್ಕೋದು, ತಿನ್ನು ಅಂತ ಹೇಳಿ, ಮತ್ತು ಜಂಕ್ ಫುಡ್ಗಳ ಮಯ ಆಗೋಗ್ಬಿಟ್ಟಿದೆ. ಮತ್ತು ಆ ಮಗುವಿನಿಂದನೇ ಅತ್ಯದ್ಭುತವಾದಂಥ ನಿರೀಕ್ಷೆಗಳಿರ್ತವೆ. ಸೊ ಇಂಥ ಸಂದರ್ಭದಲ್ಲಿ ತಪ್ಪಾಗಿದೆ. ಬಹುತೇಕ 100 ಅನ್ನೋದರಲ್ಲಿ ಅದರ ಒಂದು 90 ಭಾಗ ತಪ್ಪಾಗಿದೆ. ಸರಿಪಡಿಸ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಸರಿಪಡಿಸ್ಕೊಳ್ಳೋದಾದ್ರೆ ಯಾವ ಮಾರ್ಗಗಳನ್ನು ಅನುಸರಿಸಬೇಕು? ನಾನು ಒಂದು ಪ್ರಶ್ನೆ ಇಲ್ಲಿ, ಆರೋಗ್ಯದಾಯಕವಾದ ಊಟ ಯಾವುದು? ಕ್ವಶನ್. ಆರೋಗ್ಯದಾಯಕವಾದ ಊಟ ಯಾವುದು? ಈ ಪ್ರಶ್ನೆಗೆ ಉತ್ತರ ಬೇಕು. ಗುರುಗಳೇ, ಆರೋಗ್ಯಕರವಾದ ಊಟದ ಬಗ್ಗೆ ನಾನು ಮಾತಾಡ್ತೀನಿ. ಅದಕ್ಕೂ ಮುಂಚೆ ಇನ್ನೊಂದು ಕರೆ ಇದೆ. ಚಿಕ್ಕಬಳ್ಳಾಪುರದಿಂದ ಚಿರಂಜೀವಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಚಿರಂಜೀವಿ ಅವರೇ. ನಮಸ್ಕಾರ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿ ಗುರುಗಳೇ. ನಾನು ಚಿರಂಜೀವಿಯಿಂದ. ಏನು ಗುರುಗಳೇ? ಚಿರಂಜೀವಿ ಅಂತ ನಮ್ಮ. ಹೇಳಿ ಹೇಳಿ ಚಿರಂಜೀವಿ ಅವರೇ, ಏನು ಮಾಡ್ತಾ ಇದ್ದೀರಾ? ಗುರುಗಳೇ, ನಾನು 2 ಸಲ ಭೇಟಿಯಾಗಿದ್ದೀನಿ ಗುರುಗಳೇ ನಿಮ್ಮನ್ನ. ಓಕೆ. ನನ್ನ ಮಗನಿಗೆ ಒಂದು ಸ್ವಲ್ಪ ತಲೆ ಬಿಸಿ ಬರ್ತೈತೆ ಗುರುಗಳೇ. ಒಂದು ನಿಮಿಷ. ಈಗ 2 ಸಲ ಭೇಟಿ ಆದದಕ್ಕೆ ಏನು ಹೇಳಿದ್ದೆ, ಏನು ಮಾಡಿದ್ರಿ? ಗುರುಗಳೇ, 2 ಸಲ ಭೇಟಿ ಆಗಿದ್ದಕ್ಕೆ ಮಗನಿಗೆ ನಾವು ಮಾಸನಾಮ ಇಡ್ಬೇಕು ಅಂತ ಭೇಟಿ ಆಗಿದ್ದು. ಸರಿ. ಮಾಸನಾಮ ಎಲ್ಲ ಇಟ್ವಿ. ಮಗು ಆರೋಗ್ಯ, ಮಗು ಮಾಸನಾಮ ಇಟ್ರಾ? ಮಾಸನಾಮ ನೀವೇ ಕೊಟ್ಟಿದ್ದೀವಿ ಗುರುಗಳೇ. ಸರಿ, ಇಟ್ರಾ? ಗುರುಗಳೇ. ಓಕೆ. ಈಗ ಮಗು ಬಗ್ಗೆ ಬೇಕಾ, ನಿಮ್ಮ ಬಗ್ಗೆ ಬೇಕಾ? ಇಲ್ಲ, ಮಗು ಆರಾಮಾಗಿದೆ, ಆರೋಗ್ಯವಾಗಿದೆ ಗುರುಗಳೇ. ಓಕೆ. ನಿಮಗೆ ನೀವು ಸಿಕ್ಕಿದ್ದು ನಮ್ಗೆ ತುಂಬಾ 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 ಮಾತಾಡಕ್ಕೆ ಆಗ್ತಲ್ಲ ಗುರುಗಳೇ. ಓಕೆ, ಖುಷಿಯಾಗಿರಿ. ಈಗ ಕರೆ ಮಾಡಿದ ಉದ್ದೇಶ ಏನು? ನನ್ನ ಮಗನಿಗೆ ಮಾಸನಾಮ ಆದ್ಮೇಲೆ ಮತ್ತೆ ಏನು ಜನ್ಮನಾಮ ಇಡ್ತೀವಿ. ಎಷ್ಟು ಇವಾಗ ಮಗುವಿಗೆ ವಯಸ್ಸು? 2 ವರ್ಷ ಗುರುಗಳೇ. ಓಕೆ. ಇನ್ನೂ 1 ವರ್ಷ. ಈಗ ಇದು ಮೊದಲನೇ ಮಗುನಾ? ಹೌದು ಗುರುಗಳೇ. ದಯವಿಟ್ಟು ಇನ್ನೊಂದು ಮಗು ಮಾಡ್ಕೋಬೇಡಿ ಅನ್ನೋ ಆರ್ಡರ್ ಮಾಡ್ತಾ ಇಲ್ಲ. ವಿಷಯ ರಿಕ್ವೆಸ್ಟ್.
ಇನ್ನೊಂದು ಮಗು ಮಾಡ್ಕೋಬೇಡಿ 3 ವರ್ಷದ ತನಕ. ಈ ಮಗುವನ್ನು ರಿಪೇರಿ ಮಾಡಿ. ರಿಪೇರಿ ಅಂದರೆ ಏನು? ಸಂಸ್ಕಾರಗಳು, ಮಗುವಿಗೆ ವಯಸ್ಸಿಗನುಸಾರವಾಗಿ ಏನೇನು ಮಾಡಬೇಕು ಅದನ್ನು ಮಾಡ್ತಕ್ಕಂಥದ್ದಕ್ಕೆ 3 ವರ್ಷ ಕಾಲಾವಕಾಶ ಬೇಕಾಗತ್ತೆ. ಯಾಕೆ 3 ವರ್ಷ ಕಾಲಾವಕಾಶ ಬೇಕಾಗತ್ತೆ ಅಂತಕ್ಕಂಥ ವಿಚಾರ, ಮಗುವಿನ ಗುಣ ಮತ್ತು ವರ್ತನೆಗಳನ್ನು ಗಮನಿಸದೆ ನಾಮಕರಣವನ್ನು ಮಾಡಬಾರದು. ಸರಿ ಗುರುಗಳೇ, ಆಯ್ತು. ಅಮ್ಮ, ದೇಹಕ್ಕೆ ಹೆಸರಿಡ್ತೀವಿ ನಾವು, ಯಾವುದಕ್ಕೆ ಹೆಸರಿಡಬೇಕು? ಮನಸ್ಸಿಗೆ ಹೆಸರಿಡಬೇಕು. ಪ್ರಪಂಚದ ಇತಿಹಾಸದಲ್ಲಿ ಯಾರು ಈ ವಿಚಾರ ಇಲ್ಲಿವರೆಗೂ ನನ್ನ ಬಿಟ್ಟು ಯಾರು ಹೇಳ್ತಾ ಇಲ್ಲ. ದೇಹಕ್ಕೋಸ್ಕರ ಹೆಸರು. ಆದರೆ ರಾಮ ಅಂತಾರೆ, ರಾವಣ ಆಗ್ಬಿಟ್ಟಿರ್ತಾನ ಅವನು. ನಿಜ. ಮತ್ತು ಏನಿದೆ ಅರ್ಥ, ಏನಿದೆ ಇದರಲ್ಲಿ? ಮಗುವಿನ ಗುಣ ಹೇಗಿದೆ ಅದೆಲ್ಲ ಕಂಡಿಡಿದೆ, ಅದಕ್ಕನುಸಾರವಾಗಿ ನಾಮಕರಣ ಮಾಡಬೇಕಾ? ನಾವು ಹೋಲ್ಸಲ 3 ಮಕ್ಕಳು ಮಾಡ್ಕೊಂಬಿಟ್ಟು ಇದು ಮೊದಲನೇದು ಸ್ವಾಮಿ, ಇದು 2ನೇ ಸ್ವಾಮಿ, ಇದು 3ನೇ ಸ್ವಾಮಿ ಅಂದರೆ ಒಂದು ಮಗು ಆದಮೇಲೆ ಶುದ್ಧೀಕರಣ ಮಾಡದೆ ಇನ್ನೊಂದು ಮಗು ಮಾಡುವ ಹಾಗಿಲ್ಲ. ಆ ಮಗು ಮೌಲ್ಯ ಏನೋ ತಿಳ್ಕೋಬೇಕು. ನಮ್ಮಲ್ಲಿ ಅಭ್ಯಾಸನೇ ಇಲ್ಲ. ಅರ್ಥ ಆಯ್ತಾ ನಿಮಗೆ ಚಿರಂಜೀವರೇ? ಇಷ್ಟು ಕೆಲಸ ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಗಳೇ. ಈಗ ಆರೋಗ್ಯಕರ ಆಹಾರದ ಬಗ್ಗೆ ಉಲ್ಲೇಖ ಮಾಡ್ತಾ ಇದ್ರಿ, ನೀವು ತಿಳಿಸ್ಕೊಡ್ಬೋದಾ? ಯಾವುದು ಆರೋಗ್ಯಕರವಾದ ಆಹಾರ? ಇದು ತುಂಬ ಒಂದು ರೀತಿ ಹೇಗನ್ಸುತ್ತೆ ಅಂದರೆ, ಯಾವುದಿರ್ಬೋದು ಅಂದರೆ, ಒಂದು ಜನರಲ್ ಆಗಿ ನಿನ್ನೆ ಪ್ರಶ್ನೆ ಕೇಳ್ತೀನಮ್ಮ, ಏನಿರ್ಬೋದು ಆರೋಗ್ಯದವಾದ ಊಟ? ಯಾವುದಿರ್ಬೋದು? ಸಾತ್ವಿಕವಾಗಿರಬೇಕು. ಅಂದರೆ ನಾವು ಅದನ್ನು ನಾವು ಸೇವಿಸ್ತೀವಿ ಅನ್ನೋದಂದ್ರೆ ಮನಸ್ಸಿಗೆ ಆ ಪ್ರಫುಲ್ಲತೆ ಅನ್ನೋದು ಸಿಗಬೇಕು, ಈಸಿಯಾಗಿ ಡೈಜೆಸ್ಟ್ ಆಗಬೇಕು ಅಂತ ನಾನು ಅಂದ್ಕೊಳ್ತೀನಿ. ಓಕೆ. ಅದು ನಮ್ಮನ್ನು ಬಾಧಿಸಬಾರ್ದು. ಅದು ಡೈಜೆಸ್ಟ್ ಆಗೋಕ್ಕೆ 2 ದಿವಸ ತಗೊಳುತ್ತೆ ಅನ್ನೋದಾದರೆ, ನಮ್ಮ ಆರೋಗ್ಯನ ಮನಸ್ಸನ್ನು ಕೆಡಿಸುತ್ತೆ ಅನ್ನೋದಾದರೆ ಅದು ಆಹಾರವೇ ಅಲ್ಲ ಅಂತ. ಓಕೆ. ಇಲ್ಲಿ ನಾವು ಆರೋಗ್ಯದಾಯಕವಾದ ಆಹಾರ ಅಥವಾ ಊಟ ಯಾವುದು ಅಂತ ಕೇಳಿದ್ರಮ್ಮ, ಹಲವಾರು ಪ್ರಶ್ನೆಗೆ ಉತ್ತರ ಸಿಕ್ಕತ್ತಿದ್ರು. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಆದರೆ ನಿಜವಾದ ಒಂದೇ ಅದಕ್ಕೆ ಉತ್ತರ ಲೈನ್ ಬರಬೇಕು. ಏನು ಅಂದರೆ, ನಾವು ಮಾತನಾಡುವ ಒಂದು ಬರದಲ್ಲಿ ನಮ್ಮ ದೇಹಕ್ಕೆ ಎಷ್ಟು ಗಾಳಿ ಹೋಗುತ್ತೆ ತಿಳ್ಕೊಬೇಕಲ್ಲ. ನಾವು ಮಾತನಾಡುವ ಅಂತ ಸಮಯದಲ್ಲಿ ಎಷ್ಟು ಗಾಳಿಯನ್ನು ನುಂಗ್ತೀವಿ ನಾವು ತಿಳ್ಕೊಬೇಕು. ಎಷ್ಟು ಗಾಳಿಯನ್ನು ಉಸಿರಾಡ್ತೀವಿ ತಿಳ್ಕೊಬೇಕು. ಇದರ ಜೊತೆಗೆ ಮಿಕ್ಸಿಗೆ ನಾವು ರುಬ್ಬಬೇಕಾದ್ರೆ ಮೇಲ್ಗಡೆ ಮುಚ್ಚಳ ಹಾಕ್ತೀವಿ. ಏನಕ್ಕೆ? ಹಾರು ಹೋಗಬಾರ್ದು ಅಲ್ವಾ? ಮಿಕ್ಸಿಗೆ ಮುಚ್ಚಳ ಹಾಕೋ ಬುದ್ಧಿವಂತರು ನಾವು. ಬಾಯಿಗೆ ಊಟ ಹಾಕ್ಕೊಂಡಾಗ ತುಟಿಯನ್ನು ಮುಚ್ಚಿ ಹಗಿಬೇಕು ಅನ್ನೋ ಪ್ರಜ್ಞೆ ಗೊತ್ತಿದೆಯಾ? ಮಾಡಬೇಕಲ್ಲ. ಹೌದೌದು. ಟಿವಿ ನೋಡಿಕೊಂಡು ಬೈಕೊಂಡು ಬೇಜಾರು ಮಾಡಿಕೊಂಡು ವಾದ ಮಾಡಿಕೊಂಡು ಆ ಕಡೆ ಈ ಕಡೆ ಮಾತಾಡಿಕೊಂಡು ಊಟ ಮಾಡಿಸಿದ್ರೆ ಮಕ್ಕಳು ಹುಚ್ಚರಾಗದೆ ಏನಾಗ್ತಾರೆ? ತಂದೆ ತಾಯಿ ಅದೇ ಕೆಲಸ ಮಾಡೇ ಮಗು ಪಡ್ಕೊಂಡಿರೋದು. ಹೌದು. ಮೊಬೈಲು. ಹೌದಾ? ಅಂದರೆ ಆರೋಗ್ಯದಾಯಕವಾದ ಊಟ ಯಾವುದು ಅಂದರೆ, ನಾವು ಒಂದೊಂದು ರೀತಿ ಅನುಕೂಲ, ಹಣ್ಣು ತರಕಾರಿ ಸೊಪ್ಪು ಇದು ಹೇಳಿಕೊಂಡೇ ಪುಸ್ತಕ ಓದಿ 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 ಹುಚ್ಚ ಹೋಗಿದ್ದೀವಿ ನಾವು. ಹೊತ್ತು ಆಹಾರವನ್ನು ನಾವು ತಗೋಬೇಕಾದ್ರೆ ಯಾವ ಕಾರಣಕ್ಕೂ ನಮ್ಮ ಉಸಿರಾಟವನ್ನು ಗಮನಿಸಿ ಆಹಾರವನ್ನು ತಗೋಬೇಕು ಅನ್ನೋ ಪ್ರಜ್ಞೆ ಬೇಕಾ ಬೇಡವಾ? ಬೇಕು. ಅಂದ ಮೇಲೆ ಯೋಚನೆ ಬರಲ್ಲ, ಆವಾಗ ಹುಚ್ಚುತನ ಬರಲ್ಲ, ಕೋಪ ಬರಲ್ಲ. ಊಟಕ್ಕಷ್ಟು ಟೈಮ್ ಕೊಡಲಿಲ್ಲ ಅಂದರೆ ಬದುಕ್ತೀಯಾ ಹೆಂಗೆ ನೀನು? ವೆರಿ ನೈಸ್. ಗುರುಗಳೇ, ಮಾತಾಡ್ತೀನಿ. ಚಿತ್ರದುರ್ಗದಿಂದ ಪವಿತ್ರ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪವಿತ್ರ ಅವ್ರಿಗೆ. ನಮಸ್ತೆ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ, ಪ್ರಶ್ನೆ ಕೇಳಿ. ಹಲೋ. ನಮಸ್ತೆ ಗುರುಗಳೇ. ನಾರಾಯಣ, ಹೇಳಮ್ಮ. ಗುರುಗಳೇ, ನಮ್ಮ ಮನೆಗೆ ಬಂದಿದ್ರೆ ನೀವು, ಇವತ್ತು ಕಾಣಿಸ್ತಿತ್ತು ನಮ್ಗೆ. ಬಾ, ಖುಷಿ ಆಯ್ತಾ? ಆಯ್ತು ಗುರುಗಳೇ. ಹೇಳಿ. ನನ್ನ ಮಗಳದ್ದು ಕೇಳ್ಬೇಕಾಯ್ತು ಗುರುಗಳೇ. ಹೇಳಿ, ಏನು ಮಗಳ ವಿಷಯ? ಗುರುಗಳೇ, ನಿಮ್ಮ ಹತ್ರ ನಾವು ಬರ್ತಾನೆ ಇರ್ತಿದ್ವಿ. ಓಕೆ. ನನ್ನ ಮಗಳು ಋತುಮತಿ ಆಗಿರೋದು ಗುರುಗಳೇ, ನಿಮ್ಮ ಹತ್ರ ಕೇಳಿ ಮಾಡಿದೀನಿ. ಈಗ ಅವಳಿಗೆ ಸ್ವಲ್ಪ ಯಾಕ ತಲೆ ತಿರುಗ್ತಂತೆ ಗುರುಗಳೇ. ಅವಳಿಗೆ ಈಗ 5 ತಿಂಗಳಾಯ್ತು ಗುರುಗಳೇ ಅವಳು ಋತುಮತಿ ಆಗಿ. ಯಾವ ನಕ್ಷತ್ರ ಅವಳದು? ನಕ್ಷತ್ರ ಯಾವುದಮ್ಮ ಅವಳದು ಮಗುದು? ನಕ್ಷತ್ರ ರೋಹಿಣಿ ನಕ್ಷತ್ರ ಗುರುಗಳೇ. ಓಕೆ. ಈಗ ಊಟ ಮಾಡ್ತಕ್ಕಂತಹ ಒಂದು ವಿಚಾರದಲ್ಲಿ ಅವಳು ಮಾತಾಡ್ತಕ್ಕಂಥದ್ದು, ಟಿ ವಿ ನೋಡ್ತಕ್ಕಂಥದ್ದು ಯಾವುದು? ಗುರುಗಳೇ ಮಾತಾಡ್ತಾಳೆ ಗುರುಗಳೇ ಜಾಸ್ತಿ. ಓಕೆ. ಮಂತ್ಲಿ ಅಂತಕ್ಕಂಥ ವಿಷಯಕ್ಕೆ ಹೋದಾಗ ಋತುಮತಿ ಆದಂಥ ನಂತರ ಆಗಿರುವಂತಹ ತಿಂಗಳದು ಬರ್ತಕ್ಕಂಥದ್ದು ವ್ಯತ್ಯಾಸ ತುಂಬ ಲಾಂಗ್ ಇದೆಯಾ, ಕರೆಕ್ಟ್ ಆಗ್ತಾ ಇದೆಯಾ? ಲಾಂಗ್ ಇದೆ ಗುರುಗಳೇ, ಮೊನ್ನೆ ಆಗಿದ್ದಾಳೆ ಗುರುಗಳೇ. ಇದರ ಸಮಸ್ಯೆಯನ್ನೇ ಅವಳಿಗೆ ದೇಹಕ್ಕೆ ಬೇಕಾದ ಶಕ್ತಿ, ಪೋಷಕಾಂಶಗಳ ಕೊರತೆ, ಆಹಾರ ಪ್ರಕ್ರಿಯೆ ಚೆನ್ನಾಗಿಲ್ಲ. ಊಟ ಮಾಡುವಾಗ ಪ್ರೀತಿಯಿಂದ ಊಟ ಮಾಡ್ತಾ ಇಲ್ಲ, ಗಮನಿಸಿದ್ಯಾಮ್ಮ? ಗುರುಗಳೇ ಗಮನಿಸಿದ್ದೀನಿ ಗುರುಗಳೇ. ಇದನ್ನು ನೀನು ರೆಡಿ ಮಾಡ್ದೇನೆ ಇಡೀ ಕರ್ನಾಟಕ ಸುತ್ತಲೂ ನಿನಗೆ ಇದಕ್ಕೆ ಮೆಡಿಸಿನ್ ಸಿಕ್ಕಲ್ಲ.
ಮಂತ್ಲಿ ಕರೆಕ್ಟಾಗಿ ಒಂದು ನಿಮಿಷ ಕೇಳಿಸ್ಕೊಮ್ಮ. 27 ದಿನ ಕರೆಕ್ಟಾಗಿ ಯಾವ ಹೆಣ್ಣು ಆಗಲ್ವೋ ಆ ಹೆಣ್ಣಿನ ಆರೋಗ್ಯ ಪೂರ್ತಿ ಕೆಟ್ಟಿರುತ್ತೆ. ಅದನ್ನು ಸರಿ ಮಾಡೋದಕ್ಕೆ ಮೆಡಿಸಿನ್ ಅಲ್ಲ, ಪೂರ್ತಿ ಕೇಳಿಸ್ಕೊಮ್ಮ, ಅದನ್ನು ಸರಿ ಮಾಡಲಿಕ್ಕೆ ಮೆಡಿಷನ್ನು ಆಮೇಲೆ, ಊಟವೇ ಮೆಡಿಷನ್ ಆಗಬೇಕು. ಆ ಒಂದು ಪ್ರಕ್ರಿಯೆನ ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ಪಾಲನೆ ಮಾಡಿದ್ರೆ ನಿಮ್ಮ ಮಾತು ಕೇಳ್ತಾರೆ, ನೀವು ಹೇಳ್ದಂಗೆ ನಡ್ಕೋತಾರೆ, ನೆಮ್ಮದಿಯಾಗಿರ್ತಾರೆ. ಮಂತ್ಲಿ ಸರಿಗಿಲ್ಲ, 3 ದಿನ ವ್ಯತ್ಯಾಸ, 3 ವಾರ ವ್ಯತ್ಯಾಸ ಅಂದರೆ ದೇಹ ಎಲ್ಲ ಕೆಟ್ಟಿದೆ ಅಂತ ತಿಳ್ಕೋಬೇಕು. ದಯವಿಟ್ಟು ಎಲ್ಲದಕ್ಕೂ ಶಾಸ್ತ್ರ, ದೇವರು, ಧರ್ಮ ಅಂತ ಹೋಗೋದಲ್ಲ, ಶರೀರದಲ್ಲಿ ಆಗ್ತಾ ಇರ್ತಕ್ಕಂಥ ವ್ಯತ್ಯಾಸಗಳನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ರೋಹಿಣಿ ನಕ್ಷತ್ರ ಜೋಪಾನ ಓದಿಸೋದು ಮುಖ್ಯ ಅಲ್ಲ, ಆ ನಕ್ಷತ್ರಕ್ಕೆ ಪ್ರಾಯಶ್ಚಿತ್ತ ಮಾಡ್ತಕ್ಕಂಥದ್ದು ಪ್ರತಿ ವರ್ಷ ತಪ್ಪದೆ. ನಿಮ್ಮ ಯಜಮಾನ್ರು ಏನು ಮಾಡೋದು? ಗುರುಗಳೇ ನಾವು ರೈತರು ಗುರುಗಳೇ. ಸರಿ, ಅಂದರೆ ಇದು ರೋಹಿಣಿ ನಕ್ಷತ್ರ ಬಂದಿರತಕ್ಕಂಥದ್ದು ಹಾವುಗಳಿಗೆ ನಿಮ್ಮ ಯಜಮಾನರು ಮಾಡಿರ್ತಕ್ಕಂಥ ತಿಳಿದೇ ಇರತಕ್ಕಂತಹ ವಿಚಾರ ನಾನು ಹೇಳಿದ್ದೀನಿ ಅಂತ ಅನ್ಕೋತೀನಿ. ಇದಕ್ಕೆ ಪ್ರತಿ ವರ್ಷ ತಪ್ಪದೆ ಆ ಮಗಳನ್ನ ಕರ್ಕೊಂಡೋಗಿ ಸುಬ್ರಹ್ಮಣ್ಯದಲ್ಲಿ ಸತ್ಯನೇ ಆಗಿದೆ ಗುರುಗಳೇ. ಇದು ತಿಳ್ಕೊಂಡ್ರೆ ತುಂಬ ಒಳ್ಳೆಯದು. ಮುಂದುವರಿಸಿ, ಹೆದರ್ಕೋಬೇಡಿ. ರೋಹಿಣಿ ನಕ್ಷತ್ರ ಜೋಪಾನ, ಮದುವೆ ಅಂತಕ್ಕಂಥದ್ದು 80% ಇರಲ್ಲ. ಕ್ರಮಬದ್ಧವಾಗಿ ಮಗುವನ್ನು ಸರಿ ಮಾಡಿ, ಒಳ್ಳೆಯದಾಗಲಿ. ರೈಟ್ ಮದನ್, ರೈಟ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಪವಿತ್ರ ಅವರೇ. ಚಿತ್ರದುರ್ಗದಿಂದ ಕರೆ ಮಾಡಿದ್ರಿ, ಗುರುಗಳ ಜೊತೆ ನೀವು ಮಾತಾಡಿದ್ದೀರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.